ಕನ್ನಡ ವಾಹಿನಿಗೆ ಸ್ವಾಗತ. ಸಿಎಂ ಹುದ್ದೆಯಿಂದ ಸಿದ್ದು ಇಳಿಸಬೇಕು ಅಥವಾ ಸತೀಶ್ ಜಾರಕಿಹೊಳಿ ಸಿಎಂ ಹುದ್ದೆಗೆ ಏರಬೇಕು ಎನ್ನುವ ಬಗ್ಗೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಏನೆಂದರು ಗೊತ್ತಾ? ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯದ್ದೇ ಚರ್ಚೆ ಬೆನ್ನಲ್ಲೇ ಕಿತ್ತೂರು ಕ್ಷೇತ್ರದ ಪ್ರತಿನಿಧಿಸುವ ಕಾಂಗ್ರೆಸ್ ಪಕ್ಷದ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಸಂದರ್ಶನ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ತುಂಬಾ ಅತ್ಯಪ್ತ ಸರ್. ವಿಶೇಷವಾಗಿ ಇವತ್ತು ಒಂದ್ ರೀತಿ ಹೈಕೋರ್ಟ್ ಅವ್ರಿಗೆ ವಜಾ ಮಾಡಿರ್ತಕ್ಕಂಥದ್ದು, ಅವರ ವಿರುದ್ಧ ಪ್ರಕರಣವನ್ನ ಸಚಿವ ಸಂಪುಟ ಮಾಡಿರ್ತಕ್ಕಂಥದ್ದು, ವಿಶೇಷವಾಗಿ ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥದ್ದು ಕೇಳಿ ಬರ್ತಾ ಇದೆ. ನನ್ನೇನು ರಾಜೀನಾಮೆ ಕೊಡೋದು ವಿಚಾರ ಇಲ್ಲ. ಒಬ್ಬನ CLP ಮೀಟಿಂಗ್ ಆದ ತಕ್ಷಣ ಅದನ್ನ ತೀರ್ಮಾನ ತಗೋತಾರ ಅವ್ರು. ಅದಕ್ಕೆ ನಮ್ಮದೇ ಆದಂತ ಹಿರಿಯರು ಅದಾರ ಪಕ್ಷದಲ್ಲಿ, ಅವರೆಲ್ಲ ಅದನ್ನ ತೀರ್ಮಾನ ತಗೋತಾರ. ಯಾವ್ದು ನನ್ನ ಲೆವೆಲ್ಗೆ ಏನು ಕಾನೂನುಬದ್ಧವಾದಂತ ರಿಪೋರ್ಟ್ಗಳನ್ನ ನೋಡ್ಕೊಂಡು ಮುಂದುವರಿಯುವಂಥದ್ದು. ಒಂದ್ ವೇಳೆ ಅಂತ ಇದು ಬಂದ್ರೆ, ವಿಶೇಷವಾಗಿ ತಾವು ಸಹ ಸತೀಶ್ ಜಾರಕಿಹೊಳಿ ಸಾಹೇಬ್ರ ತುಂಬಾ ಅತ್ಯಾಪ್ತರು ಸರ್. CM ಆಗ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಇದಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಏನಾದ್ರು ಆಗ್ಬೇಕು ಅಂತ ಏನಾದ್ರು ಬೆಂಬಲ ಕೊಡ್ತೀನಿ. ಜಾರಕಿಹೊಳಿ ಅವ್ರು ಏನ್ ಹೇಳಿದಾರೆ ಮೊನ್ನೆ? ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ ಹೇಳಿ. ಅದಕ್ಕೆ ಪದ್ಧತಿ. ಒಂದ್ ವೇಳೆ ಇದಾದ್ರೆ ವೇಳೆ ಅಲ್ಲ, ಬಂದಾಗ ಅದು ವಿಚಾರ ಬೇರೆ. ಈಗ ಆ ಸೀಟಿಗೆ ನಾ ಕಾಂಪಿಟೇಟರ್ ಅಲ್ಲ ಅಂತ ಹೇಳಿದೆ. ಮತ್ತ ಅದ್ ನಾ ಸಣ್ಣವ ಅದನ್ನ ಪ್ರಸ್ತಾಪ ಮಾಡ್ಲ. ಅವ್ರು ಹಿರಿಯರ್ ಅದಾರ ಅಂತ ಹೇಳಿದ್ರೆ ಮುಗಿತು, ಒಂದವ ವಾರ್ಡ್. ಈಗ ವಿಠಲ್ ಅರ್ಗೇಕ್ ಅವರು ಸಹ CM ಆಗ್ಲಿ ಅಂತ ಹೇಳಿದಾರೆ ಸರ್. ಅವ್ರು ಹೇಳಿ ಅವ್ರ ಬಿಜೆಪಿ ಅವರು ಸರ್. ಹೌದು, ಅವ್ರಿಗೆ ಪಾಪ ಅವ್ರ ಬಗ್ಗೆ ಏನೈತೆ ಹೇಳಿದಾರೆ. ನಾವು ಕೂಡ ಈಗ ಆಸ್ ಇಟ್ ಈಸ್ ಆಸ್ ಅನ್ನೋ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಾರು, ಅವರೇ ಮುಖ್ಯಮಂತ್ರಿ. ಅದನ್ನ ಮುಂದೆ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತೈತಿ. ಅದೇನಂತ ಪ್ರಶ್ನೆ ಬರೋದಲ್ಲ, ಬಂದಾಗ ವಿಚಾರ ಮಾಡೋದು. ಧನ್ಯವಾದಗಳು. ತುಂಬಾ ಅತ್ಯಪ್ತ ಸರ್. ವಿಶೇಷವಾಗಿ ಇವತ್ತು ಒಂದ್ ರೀತಿ ಹೈಕೋರ್ಟ್ ಅವ್ರಿಗೆ ವಜಾ ಮಾಡಿರ್ತಕ್ಕಂಥದ್ದು, ಅವರ ವಿರುದ್ಧ ಪ್ರಕರಣವನ್ನ ಸಚಿವ ಸಂಪುಟ ಮಾಡಿರ್ತಕ್ಕಂಥದ್ದು, ವಿಶೇಷವಾಗಿ ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥದ್ದು ಕೇಳಿ ಬರ್ತಾ ಇದೆ. ನನ್ನೇನು ರಾಜೀನಾಮೆ ಕೊಡೋದು ವಿಚಾರ ಇಲ್ಲ. ಒಬ್ಬನ CLP ಮೀಟಿಂಗ್ ಆದ ತಕ್ಷಣ ಅದನ್ನ ತೀರ್ಮಾನ ತಗೋತಾರ ಅವ್ರು. ಅದಕ್ಕೆ ನಮ್ಮದೇ ಆದಂತ ಹಿರಿಯರು ಅದಾರ ಪಕ್ಷದಲ್ಲಿ, ಅವರೆಲ್ಲ ಅದನ್ನ ತೀರ್ಮಾನ ತಗೋತಾರ. ಯಾವ್ದು ನನ್ನ ಲೆವೆಲ್ಗೆ ಏನು ಕಾನೂನುಬದ್ಧವಾದಂತ ರಿಪೋರ್ಟ್ಗಳನ್ನ ನೋಡ್ಕೊಂಡು ಮುಂದುವರಿಯುವಂಥದ್ದು. ಒಂದ್ ವೇಳೆ ಅಂತ ಇದು ಬಂದ್ರೆ, ವಿಶೇಷವಾಗಿ ತಾವು ಸಹ ಸತೀಶ್ ಜಾರಕಿಹೊಳಿ ಸಾಹೇಬ್ರ ತುಂಬಾ ಅತ್ಯಾಪ್ತರು ಸರ್. CM ಆಗ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಇದಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಏನಾದ್ರು ಆಗ್ಬೇಕು ಅಂತ ಏನಾದ್ರು ಬೆಂಬಲ ಕೊಡ್ತೀನಿ. ಜಾರಕಿಹೊಳಿ ಅವ್ರು ಏನ್ ಹೇಳಿದಾರೆ ಮೊನ್ನೆ? ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ ಹೇಳಿ. ಅದಕ್ಕೆ ಪದ್ಧತಿ. ಒಂದ್ ವೇಳೆ ಇದಾದ್ರೆ ವೇಳೆ ಅಲ್ಲ, ಬಂದಾಗ ಅದು ವಿಚಾರ ಬೇರೆ. ಈಗ ಆ ಸೀಟಿಗೆ ನಾ ಕಾಂಪಿಟೇಟರ್ ಅಲ್ಲ ಅಂತ ಹೇಳಿದೆ. ಮತ್ತ ಅದ್ ನಾ ಸಣ್ಣವ ಅದನ್ನ ಪ್ರಸ್ತಾಪ ಮಾಡ್ಲ. ಅವ್ರು ಹಿರಿಯರ್ ಅದಾರ ಅಂತ ಹೇಳಿದ್ರೆ ಮುಗಿತು, ಒಂದವ ವಾರ್ಡ್. ಈಗ ವಿಠಲ್ ಅರ್ಗೇಕ್ ಅವರು ಸಹ CM ಆಗ್ಲಿ ಅಂತ ಹೇಳಿದಾರೆ ಸರ್. ಅವ್ರು ಹೇಳಿ ಅವ್ರ ಬಿಜೆಪಿ ಅವರು ಸರ್. ಹೌದು, ಅವ್ರಿಗೆ ಪಾಪ ಅವ್ರ ಬಗ್ಗೆ ಏನೈತೆ ಹೇಳಿದಾರೆ. ನಾವು ಕೂಡ ಈಗ ಆಸ್ ಇಟ್ ಈಸ್ ಆಸ್ ಅನ್ನೋ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಾರು, ಅವರೇ ಮುಖ್ಯಮಂತ್ರಿ. ಅದನ್ನ ಮುಂದೆ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತೈತಿ. ಅದೇನಂತ ಪ್ರಶ್ನೆ ಬರೋದಲ್ಲ, ಬಂದಾಗ ವಿಚಾರ ಮಾಡೋದು. ಧನ್ಯವಾದಗಳು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.